Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಎಚ್ ಡಿ ರೇವಣ್ಣ ಅವರನ್ನ ಸದ್ಯ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆ ನಡೀತಾ ಇದೆ. ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡಲಾಯಿತು. ಆ ಪ್ರಕ್ರಿಯೆಗಳನ್ನ ಮುಗಿಸ್ಕೊಂಡು ಈಗ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸದ ಬಳಿ ಅವರನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಎದುರು ಅವರನ್ನ ನಿಲ್ಲಿಸಲಾಗುತ್ತೆ. ಆ ಮುಖೇನವಾಗಿ ಕಸ್ಟಡಿಗೆ ಪಡೆಯುವಂತ ಪ್ರಯತ್ನವನ್ನ ಇಲ್ಲಿ SIT ಮಾಡುತ್ತೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದಾ ಅಂತ ಚಾನ್ಸಸ್ ಕೂಡ ಇದೆ. ಆದ್ರೆ ಇವತ್ತು ಸುದೀರ್ಘವಾಗಿ ನಿನ್ನೆ ರಾತ್ರಿಯಿಂದ ವಿಚಾರಣೆ ಎದುರಿಸಿರುವಂತಹ ರೇವಣ್ಣ ಅವರು ಯಾವ ಮಟ್ಟಿಗೆ ಉತ್ತರಿಸಿದ್ದಾರೆ, SIT ಪ್ರಶ್ನೆಗಳಿಗೆ ಸರಿಯಾದಂತ ರೀತಿಯಾಗಿ ಸಹಕರಿಸಿದಾರಾ ಅನ್ನುವಂಥದ್ರ ಮೇರೆಗೆ ಅದು SIT ವಶಕ್ಕೆ ತೆಗೆದುಕೊಳ್ಳುತ್ತೋ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರ ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ. ಬಹಳ ಭದ್ರತೆಯನ್ನ ಅಲ್ಲಿ ನೀಡಲಾಗಿದೆ. ಹೇಳಿ ಕೇಳಿ ಮಾಜಿ ಪ್ರಧಾನಿಯ ಪುತ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಖಾತೆಯನ್ನ ನಿಭಾಯಿಸಿದಂಥವ್ರು, ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಂಥವ್ರು, ಜೊತೆಗೆ JDS ನ ಪ್ರಮುಖ ಲೀಡರ್ ಕೂಡ. ಹೀಗಾಗಿ ರೇವಣ್ಣ ಅವರು ಅಲ್ಲಿ ಬರ್ತಾ ಇದ್ದಾರೆ ಅಂತ ಅಂದ್ರೆ ಸಹಜವಾಗಿ ಒಂದಷ್ಟು ಭದ್ರತೆಯನ್ನ ಅಲ್ಲಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನೀಡಬೇಕಾಗಿತ್ತು ಅಂತ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ನೋಡಿ, ಅಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, NGV ಬಳಿ ಇರುವಂತಹ ಜಡ್ಜ್ ನಿವಾಸದ ಬಳಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದ ಹಾಗೇನೆ ಮುಖ್ಯ ಗೇಟ್ ಅನ್ನ ಇಲ್ಲಿ ಕ್ಲೋಸ್ ಮಾಡಲಾಗಿದೆ. ಅಲ್ಲಿ ಬಹಳಷ್ಟು ಬೇರೆ ಬೇರೆ ನಿವಾಸಗಳು ಕೂಡ ಇದೆ. ಹಾಗಂತ ಯಾವ ನಿವಾಸಕ್ಕೂ ಕೂಡ ಹೋಗೋದಕ್ಕೆ ಬೇರೆಯವರಿಗೂ ಕೂಡ ಸದ್ಯಕ್ಕೆ ಅವಕಾಶ ಇಲ್ಲ. ಅಲ್ಲಿ ಕೂಡಲೇ ಗೇಟ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಸಾರ್ವಜನಿಕರು ಯಾರು ಕೂಡ ಒಳಗೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ನಿರ್ಬಂಧಿಸಲಾಗಿದೆ. ರೇವಣ್ಣ ಅವರನ್ನ ಕರೆತಂದಂತಹ ಕಾರ್ನಿಂದ ಅವರು ಕೆಳಗಿಳಿತಾ ಇದ್ದಾರೆ. ನೀವು ಅಲ್ಲಿ ನೋಡ್ತಾ ಇದ್ದೀರಾ ರೇವಣ್ಣ ಅವರು. ಅದರಂತೆ ಅವರು ನ್ಯಾಯಾಧೀಶರ ನಿವಾಸದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ರೇವಣ್ಣ ಅವರು. ಹೌದು, ರೇವಣ್ಣ ಅವರಿಗೆ ಈ ಪ್ರಕರಣ ಬಹಳ ಕಗ್ಗಂಟಾಗ್ತಾ ಇದೆ. ಯಾಕಂತ ಅಂದ್ರೆ ಅವರ ವಿರುದ್ಧವಾಗಿ ದಾಖಲಾಗಿದ್ದಂತಹ ಹೊಳೆನರಸೀಪುರದ ಒಂದು ಪ್ರಕರಣದಲ್ಲಿ ಅವರು A1 ಆರೋಪಿ ಆಗಿದ್ರು ಕೂಡ ಅಲ್ಲಿದ್ದಂತಹ ಸೆಕ್ಷನ್ಸ್ಗಳು ಅವರಿಗೆ ಜಾಮೀನು ನೀಡಬಹುದಾಗಿದ್ದಂತಹ ಸೆಕ್ಷನ್ಗಳಾಗಿದ್ವು. ಆದರೆ ಅದ ನಂತರದಲ್ಲಿ KR ನಗರ ಠಾಣೆಗೆ ಸಂಬಂಧಪಟ್ಟ ಹಾಗೆ ದಾಖಲಾದಂತಹ ಪ್ರಕರಣ ಇದೆಯಲ್ಲ, ಇದು ರೇವಣ್ಣ ಅವರಿಗೆ ಇಲ್ಲಿ ಬಹಳ ಕಂಟಕ ತಂದಿಡ್ತಾ ಇರುವಂಥದ್ದು. ಅದು ಸಂತ್ರಸ್ತ ಮಹಿಳೆಯನ್ನ ಅವರು ಕಿಡ್ನಾಪ್ ಮಾಡಿಸ್ಬಿಟ್ಟಿದ್ರು ಅನ್ನುವಂಥದ್ದು ವಿಚಾರ. ಈಗ ಆ ಮಹಿಳೆ ಕೂಡ ಸಿಕ್ಕಿದ್ದಾರೆ. ಮಹಿಳೆ ಆರಂಭಿಕ ಹಂತದಲ್ಲಿ ನನ್ನನ್ನೇನು ಕಿಡ್ನಾಪ್ ಮಾಡಿಲ್ಲ, ನಾನು ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಬಂದಿರೋದು, ಈ ಥರದ್ದೆಲ್ಲ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ನಾವು ಕೇಳ್ಪಡ್ತಾ ಇರುವಂಥ ಸಂಗತಿ. ಆದರೆ ಈ ಪ್ರಕರಣದಲ್ಲಿ ಆ ಮಹಿಳೆಯ ಪುತ್ರ ಕೊಟ್ಟಿದ್ದಂಥ ದೂರಿತ್ತಲ್ಲ, ಅದು ಇಲ್ಲಿ ರೇವಣ್ಣ ಅವರಿಗೆ ಕಂಟಕವಾಗಿದೆ. ಈ ಕಾರಣಕ್ಕಾಗಿಯೇ ಅವರು ಇವತ್ತು ಜಡ್ಜ್ ಮುಂದೆ ಬಂದು ನಿಲ್ಬೇಕಾದಂಥ ಅನಿವಾರ್ಯತೆ ಬಂದಿದೆ. ಅವರನ್ನ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ನಿರೀಕ್ಷಣಾ ಜಾಮೀನು ಪಡೆಯುವಂಥ ಪ್ರಯತ್ನ ಏನು ಮಾಡಿದ್ರು, ಅದು ಕೂಡ ಒಂದು ಹಂತದಲ್ಲಿ ಫೇಲ್ಯೂರ್ ಆಯಿತು. ಹೀಗಾಗಿನೇ ರೇವಣ್ಣ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಬಹುಶಃ ಅವರ ಪುತ್ರ ಪ್ರಜ್ವಲ್ ವಿದೇಶಕ್ಕೆಲ್ಲೂ ಪರಾರಿ ಆಗದೆ ಇಲ್ಲೇ ಇದ್ದು ದಾಖಲಾಗಬಹುದಾ ಅಂತ ಪ್ರಕರಣಗಳನ್ನ ಅವರು ಎದುರಿಸುವಂತ ನಿಟ್ಟಿನಲ್ಲಿ ಏನಾದರೂ ಸಿದ್ಧ ಆಗಿದ್ದಿದ್ರೆ ಬಹುಶಃ ರೇವಣ್ಣ ಅವರಿಗೆ ಈ ಸನ್ನಿವೇಶ ಇವತ್ತು ಬರ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಒಂದು ಕಡೆ ಪುತ್ರ ಭಾರತದಿಂದ ಕಾಲ್ಕಿತ್ರು, ಮತ್ತೊಂದು ಕಡೆ ಆ ಸಂತ್ರಸ್ತ ಮಹಿಳೆ ಕೂಡ ನಾಪತ್ತೆ ಆಗ್ಬಿಟ್ರು. ಹೀಗಾಗಿ ಮತ್ತೊಂದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಲು ಹೋಗಬೇಕಾದಂತ ಸನ್ನಿವೇಶ ಬಂತು. ಇದು ರೇವಣ್ಣ ಅವರಿಗೆ ಸಹಜವಾಗಿ ಇಲ್ಲಿ ಸಂಕಷ್ಟ ತಂದಿಟ್ಟಿದೆ. ಗೊತ್ತಿಲ್ಲ, ಮಗ ಮಾಡಿ ತಪ್ಪಿಗೆ ತಂದೆ ಅನುಭವಿಸ್ಬೇಕಾಯ್ತೋ ಮತ್ತೊಂದು ಅಂತೇಳಿ. ಆದ್ರೆ ಕೆಲವೊಂದು ಸ್ವಯಂಕೃತ ತಪ್ಪುಗಳು ಇಲ್ಲಿ ಕಾರಣ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಸಂಗತಿಯಾಗಿದೆ. ಇನ್ನು ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಕಾರ್ಯ ನಡೆಯುತ್ತೆ. ಈಗ ನಿಮ್ಗೆ ಗೊತ್ತಿರ್ಬೋದು, NGV ಬಳಿ ಹೋದರೆ ಅಲ್ಲಿ ನ್ಯಾಯಾಧೀಶರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ಆದಂಥ ಬ್ಲಾಕ್ ಕೂಡ ಇದೆ. ಅಲ್ಲಿ ಇರುವಂಥ ನ್ಯಾಯಾಧೀಶರ ನಿವಾಸದ ಮುಂದೆನೇ ಈಗ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಗೇಟ್ ನಂಬರ್ 3ರಿಂದ ಒಳಗೆ ಹೋಗಿರುವಂಥ ರೇವಣ್ಣ ಅವರನ್ನು ಕರ್ಕೊಂಡು ಹೋಗಿರುವಂಥ ಅಧಿಕಾರಿಗಳು ಈಗ ಸೀದಾ ನ್ಯಾಯಾಧೀಶರ ನಿವಾಸದ ಒಳಗೆ ಕರ್ಕೊಂಡು ಹೋಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋರು ಇದ್ದಾರೆ. ಸೊ ರೇವಣ್ಣ ಅವರು ಹೌದು ಸಹಜವಾಗಿ ಬಳಲಿದ್ದಾರೆ. ನಿನ್ನೆ ಸಂಜೆಯಿಂದನೂ ಕೂಡ
ಆಗಿರುವಂಥ ಘಟನೆಗಳು, ಆಮೇಲೆ ಅವರು ಅದನ್ನು ಎದುರಿಸಬೇಕಾಗಿರುವಂಥ ನಿಟ್ಟಿನಲ್ಲಿ ಅವ್ರು ತೆಗೆದುಕೊಳ್ತಾ ಇರುವಂಥ ರಿಸ್ಕ್ ಸಹಜವಾಗಿ ಅವರನ್ನು ಮತ್ತಷ್ಟು ಬಳಲುವಂತೆ ಮಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಪೊಲೀಸರ ವಿಚಾರಣೆ ಸಂದರ್ಭದಲ್ಲೂ ಕೂಡ ಭಾಳ ಸಂದರ್ಭದಲ್ಲಿ ಅವರು ಭಾಳ ಸಮಯ ಕೇಳ್ತಾ ಇದ್ರು, ಭಾಳ ಸುಸ್ತಾಗಿದ್ದೀನಿ ಅನ್ನುವಂಥದ್ದನ್ನೆಲ್ಲ ಮೇಲಿನ ಮೇಲೆ ಹೇಳ್ತಾ ಇದ್ರು ಅನ್ನುವಂಥ ನಾವು ಕೇಳ್ಪಡ್ತಾ ಇದ್ವಿ. ಅದೇನೇ ಇರಲಿ, ರೇವಣ್ಣ ಅವರಿಗೆ ಈಗ ಮಗ ತಂದಿಟ್ಟಂಥ ಸಂಕಷ್ಟ ಜಡ್ಜ್ ಮುಂದೆ ಹೋಗಿ ಈಗ ನ್ಯಾಯಾಂಗ ಬಂಧನಕ್ಕೋ ಅಥವಾ ಪೊಲೀಸ್ ಕಸ್ಟಡಿಗೋ ಹೋಗಬೇಕಾದಷ್ಟು ಮಟ್ಟಿಗೆ ಕರೆತಂದು ಇಟ್ಟಿದೆ ಅನ್ನುವಂಥದ್ದು ಭಾಳ ದುರಾದೃಷ್ಟಕರ ಸಂಗತಿ. ಹೌದು, ಮಾಜಿ ಪ್ರಧಾನಿಯ ಪುತ್ರ, ಆಮೇಲೆ ಬೇರೆ ಬೇರೆ ಖಾತೆಯನ್ನು ನಿಭಾಯಿಸ್ತಾ ಇದ್ದಂಥವ್ರು. ಬಟ್ ಯಾವುದೇ ಖಾತೆ ಕೊಟ್ಟರು ಕೂಡ ಭಾಳ ಸಮರ್ಥವಾಗಿ ನಿಭಾಯಿಸಿದ್ರು. ಜೊತೆಗೆ ಭಾಳ ಕೆಲಸ ಕಾರ್ಯದಲ್ಲೆಲ್ಲ ಭಾಳ ಅಚ್ಚುಕಟ್ಟು ಅಂತೇಳಿ ನಿತಿನ್ ಗಡ್ಕರಿ ಸೇರಿದಂಗೆ ಭಾಳ ಕೇಂದ್ರ ಸಚಿವರು ಕೂಡ ರೇವಣ್ಣ ಅವರಿಗೆ ಆಗಾಗ ಬಹುಪರಕ್ಕೆ ಹಾಕ್ತಾ ಇರ್ತಿದ್ರು. ಅವ್ರು ನಿಭಾಯಿಸಿದಂಥ ಖಾತೆಗಳು, ಮಾಡಿದಂಥ ಕೆಲಸಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹೊಗಳಿಕೆ ಮಾತನಾಡಿರೋದನ್ನು ನಾವು ನೋಡಿದ್ದೀವಿ. ಬಟ್ ಪುತ್ರ ಮಾಡಿರುವಂಥದ್ದು ಒಂದು ತಪ್ಪು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನಿರಂತರವಾಗಿ ಎದುರಿಸ್ತಾ ಇರುವಂಥದ್ದು ಆರೋಪ, ಆಮೇಲೆ ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಇದು ಒಂದು ರೀತಿ ಸುರುಳಿ ಯಾಕೆ ಸುತ್ತಕೊಳ್ತಾ ಇರುವಂಥದ್ದು ಇದು ದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ. ಕಚೇರಿಯಲ್ಲಿ ಈಗ ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ರೇವಣ್ಣ ಅವರನ್ನ ಕರ್ಕೊಂಡು ಹೋಗಿರುವಂಥ ಸಂದರ್ಭದಲ್ಲಿ ಕೆಲ ವಕೀಲರುಗಳು ಕೂಡ ಇದ್ದಾರೆ, ಅವ್ರ ಪರವಾದಂಥ ವಕೀಲರು ಕೂಡ ಇದ್ದಾರೆ, SIT ಪರವಾದಂಥ ವಕೀಲರುಗಳು ಕೂಡ ಈ ಸಂದರ್ಭದಲ್ಲಿ ಹಾಜರಿರ್ತಾರೆ. ತಮ್ಮದೇ ಆದಂಥ ಒಂದು ವಾದವನ್ನು ಅವರು ಜಡ್ಜ್ಗಳ ಮುಂದೆ ಹೂಡೋರಿದ್ದಾರೆ ಕೂಡ. ಯಾವುದೇ ಇದು ಬೆಲೆ ಯಾವುದೇ ಕಾರ್ಯಗಳಿದ್ದರೆ ದುರುದ್ದೇಶಪೂರ್ವಕವಾಗಿ ನನ್ನ ಯಾವುದೇ ಇದು ಬೆಲೆ ಯಾವುದೇ ಕಾರ್ಯಗಳಿದ್ದರೆ ದುರುದ್ದೇಶಪೂರ್ವಕವಾಗಿ ನನ್ನ ನೋಡಿದ್ರಲ್ಲ, ರೇವಣ್ಣ ಅವರು ಹೇಳ್ತಾ ಇದ್ದಂಥ ಮಾತು, ರಾಜಕೀಯ ಷಡ್ಯಂತ್ರ, ಯಾವುದೇ ಆಧಾರ ಇಲ್ಲದೆ ಹೋದರೂ ಕೂಡ ತನ್ನ ಮೇಲೆ ಅವರು ಕೇಸ್ ಹಾಕಿದ್ದಾರೆ ಅನ್ನುವಂಥದ್ದು ಆರೋಪವನ್ನು ಮಾಡ್ತಾ ಇದ್ರು. ಹೌದು, ಆರಂಭಿಕ ಹಂತದಲ್ಲಿ ಈ ರೀತಿಯಾಗಿ ಅನಿಸಿದ್ದು ಹೌದು. ಬಟ್ ಅದಾದ ನಂತರ ಅಂದರೆ ರೇವಣ್ಣ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅವ್ರ ವಿರುದ್ಧವಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರಿಗೇನಂಥ ಸಮಸ್ಯೆ ಆಗಲ್ಲ, ಇದಕ್ಕೇನು ಭಾಳ ಪುರಾವೆ ಇಲ್ಲ ಅಂತ ಮೊದಲ ಪ್ರಕರಣದಲ್ಲಿ ಅನಿಸಿದ್ದುಂಟು. ಬಟ್ ಎರಡನೇ ಪ್ರಕರಣ ಇಲ್ಲಿ ಭಾಳ ಕಗ್ಗಂಟಾಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂಥ ಮತ್ತೋರ್ವ ವ್ಯಕ್ತಿ ಇದ್ದಾರಲ್ಲ, ಅವರು ಕೂಡ ಈ ಭವಾನಿ ರೇವಣ್ಣ ಅವರು, ಅಂದರೆ ರೇವಣ್ಣ ಅವರ ಪತ್ನಿಗೆ ಭಾಳ ಸಂಬಂಧಿನೇ ಬಾಬು ಅನ್ನೋರು ಏನಿಗೆ ಸಿಕ್ಕಾಕೊಂಡಿದ್ದಾರೆ, ಅವರು ಈ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆತನೇ ಬಂದು ಆ ಮಹಿಳೆಯನ್ನು ಮನೆಯಿಂದ ಕರ್ಕೊಂಡು ಹೋಗಿರೋದು ಅಂತೇಳಿ ಪುತ್ರ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಬಟ್ ಇಲ್ಲಿ ವಿಚಾರ ಅಂತಂದರೆ, ಒಂದು ಹೌದು, ಈ ಕಿಡ್ನ್ಯಾಪ್ ಕೇಸ್ ಅನ್ನುವಂಥದ್ದು ರೇವಣ್ಣ ಅವ್ರಿಗೆ ಭಾಳ ಕಂಟಕ ತಂದಿದೆ. ಅಕಸ್ಮಾತ್ ಆ ಸಂತ್ರಸ್ತ ಮಹಿಳೆ ಏನಾದರೂ ಈಗ ತನ್ನ ಮೇಲೆ ಆಗಿರುವಂಥ ದೌರ್ಜನ್ಯವನ್ನು ಒಪ್ಕೊಂಡು ಏನಾದರೂ ಪ್ರತಿ ಕೇಸನ್ನು ಏನಾದರೂ ಆ ಮಹಿಳೆ ಪುತ್ರನ ಹೊರತಾಗಿ ಆ ಮಹಿಳೆ ಏನಾದರೂ ಹಾಕಿದ್ರೆ ಅದು ರೇವಣ್ಣ ಅವರಿಗೆ ಮತ್ತಷ್ಟು ಸಮಸ್ಯೆಯನ್ನು ತಂದಿಡುತ್ತೆ ಅನ್ನುವಂಥದ್ದು ಅಷ್ಟೇ ಕ್ಲಿಯರ್ ಆಗಿ ನಮಗಿಲ್ಲಿ ಗೊತ್ತಾಗ್ತಾ ಇರುವಂಥ ಸಂಗತಿ. ಹೌದು, ರೇವಣ್ಣ ಅವರು ಕೂಡ ಭಾಳಷ್ಟು ತಿಳಿದಂಥವ್ರು ಈ ವಿಚಾರವಾಗಿ, ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಅವರಿಗೂ ಕೂಡ ಅರಿವಿರುತ್ತೆ. ಆ ಕಾರಣಕ್ಕಾಗಿಯೇ ಅವರು ಮೊನ್ನೆನೇ ವಕೀಲರ ಬಳಿ ಹೋಗಿದ್ರು, ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಇಂಥದ್ದೊಂದು ಸಂಕಷ್ಟದ ಸನ್ನಿವೇಶಕ್ಕೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದರು. ಆದರೆ ಎರಡ ಅವರ ವಿರುದ್ಧವಾಗಿ ಸುತ್ತಕೊಳ್ತಾ ಇರುವಂಥ ಪ್ರಕರಣಗಳು, ಅದರಲ್ಲೂ ಕೂಡ ಪುತ್ರ ಬೇರೆ ಇಲ್ಲಿಲ್ಲದೆ ಇರುವಂಥ ಕಾರಣಕ್ಕಾಗಿ ಈಗ ನೇರವಾಗಿ ತಂದೆನೇ ಹಲವು ಪ್ರಕರಣಗಳಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇರುವಂಥ ಸಂಗತಿ. ಯಾಕಂದರೆ ಪುತ್ರ ಇಲ್ಲಿಲ್ಲ, ಸಂತ್ರಸ್ತರು ಸಹಜವಾಗಿ ರೇವಣ್ಣ ಅವ್ರ ಕಡೆಗೆ ಬೊಟ್ಟು ಮಾಡ್ತಾರೆ, ಸಂತ್ರಸ್ತರ ಮಕ್ಕಳು ಅಥವಾ ಕುಟುಂಬಸ್ಥರು ರೇವಣ್ಣ ಅವ್ರ ಕಡೆಗೆ ಬೊಟ್ಟು ಮಾಡ್ತಾರೆ. ಹೀಗಾಗಿಯೇ ಈ ಪ್ರಕರಣ ಇಲ್ಲಿ ತನಕ ಬಂದಿದೆ ಅನ್ನೋದು. ಆಮೇಲೆ ರೇವಣ್ಣ ಅವರ ವಿಚಾರವಾಗಿ ನಾವು ಮೊದಲೇ ನೋಡಿದಾಗೆ ರೇವಣ್ಣ ಅವರು ಭಾಳ ದೈವಿ ಭಕ್ತರು, ಭಾಳಷ್ಟು ಸಣ್ಣ ಪುಟ್ಟ ಸಂಗತಿಗಳಿಗೂ ಕೂಡ ಅವರು ದೇವ್ರ ಮೊರೆ ಹೋಗ್ತಾರೆ, ಅಲ್ಲಿಂದ ಅಪ್ಪಣೆ ಪಡೆದು ಅದಾದ ನಂತರ ಕೆಲಸ ಕಾರ್ಯಕ್ಕೆ ಅವರು ಹೋಗೋದು, ಕೈಯಲ್ಲಿ ನಿಂಬೆಹಣ್ಣು, ಕೊರಳಲ್ಲಿ ಏಲಕ್ಕಿ ಹಾರ, ಭಾಳ ಸಂದರ್ಭದಲ್ಲಿ ನಾವು ರೇವಣ್ಣವ್ರನ್ನ ನೋಡ್ತಾ ಇದ್ದಂಥದ್ದು. ಬಟ್ ಅದು ಯಾವುದು ಕೂಡ ಈಗ ಈ ಸಂಕಷ್ಟದ ಸಂದರ್ಭದಲ್ಲಿ ಅವ್ರ ಸಹಾಯಕ್ಕೆ ಬಂದಿಲ್ಲ. ಅವ್ರು ಏನೇ ರೀತಿಯಾಗಿ ಪೂಜೆ ಪುನಸ್ಕಾರ ಆಗಿರ್ಬೋದು, ದೈವಿ ಭಕ್ತರವಾಗಿರ್ಬೋದು, ಹೋಮ ಹವನ ಇದೇನೇ ಆಗಿದ್ರೂ ಕೂಡ ಅವರು ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಮಾಡಿರುವಂಥ ಸಾಲು ತಪ್ಪುಗಳು ಕೂಡ, ಎಡವಟ್ಟುಗಳು ಕೂಡ, ಒಂದು ಪುತ್ರ ಅಲ್ಲಿ ಹೋಗಿ ಇರುವಂಥದ್ದು, ಎರಡನೇದಾಗಿ ಅಷ್ಟೆಲ್ಲ ವೀಡಿಯೋಗಳು ಹರಿದಾಡ್ತಾ ಇದ್ರು ಕೂಡ ಕೌಂಟರ್ ಆಗಿ ಇವ್ರಗಳ ಕಡೆಯಿಂದ ಭಾಳ ನಮ್ಮ ಈಗ ಅವ್ರು ಹೇಳಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ ಅದು ಫೇಕ್ ಇದ್ದಾವೆ ಅಂತೇಳಿ, ಅದನ್ನು ದೊಡ್ಡ ಮಟ್ಟದಲ್ಲಿ ಅವರು ಬಿಂಬಿಸುವಂಥ ಪ್ರಯತ್ನವನ್ನು ಪಟ್ಟಿದ್ದು, ಅದಕ್ಕೆ ಬೇಕಾದಂಥ ಪುರಾವೆಗಳನ್ನು ಅವರು ತಲುಪಿಸೋ ಪ್ರಯತ್ನ ಪಟ್ಟಿದ್ದು, ಇದು ಯಾವುದೂ ಕೂಡ ಆಗಿಲ್ಲ ಈ ಕಡೆಯಿಂದ ನಾವು ಹೇಳಬೇಕು ಅಂತ ಅಂದರೆ. ಅಕಸ್ಮಾತ್ ಅದು ಫೇಕ್ ವೀಡಿಯೋಸೇ ಆಗಿದ್ದಲ್ಲಿ
ಹಾಗಾಗಿ ಈ ಪ್ರಕರಣದಲ್ಲಿ ದೇವೇಗೌಡರ ಪುತ್ರ ಅಂತಂದರೆ ರೇವಣ್ಣ ಅವರ ಮೇಲೆ ಗುಮಾನಿಗಳು ಹೆಚ್ಚಾಗ್ತಾ ಹೋಗೋದಕ್ಕೂ ಕೂಡ ಕಾರಣ ಆಯಿತು. ಅದಕ್ಕೆ ತಕ್ಕ ಹಾಗೆ ಅವರಿಗೆ ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಈಗ ತಾನೇ ಹೇಳಿದಾಗೆ ನಾವು ರೇವಣ್ಣ ಅವರ ಕೆಲಸ ಕಾರ್ಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಳ ಮಂದಿ ಅವ್ರಿಗೆ ಹೊಗಳಿಕೆ ಹಾಕ್ತಾರೆ, ಶಾಬಾಸ್ಗಿರಿ ಕೊಡ್ತಾರೆ. ಭಾಳ ಒಂದು ಜೊತೆ ವರ್ಕೋಹಾಲಿಕ್ ಈ ಹಾಸನ ಭಾಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಅವ್ರು ಯಾವುದೋ ನಿಭಾಯಿಸಿದಾರೋ ಇಲಾಖೆಗಳು PWD ಇಂದ ಹಿಡಿದು ಇಂಧನ ತನಕನೂ ಕೂಡ ತಮ್ಮದೇ ಆದಂಥ ಒಂದು ಪ್ರಯತ್ನವನ್ನು ಅವ್ರ ಇಲಾಖೆ ವಿಚಾರದಲ್ಲಿ ಮಾಡಿದ್ದಾರೆ. KMFಗೆ ಸಂಬಂಧಪಟ್ಟಾಗಿ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ರೇವಣ್ಣ ಅವ್ರ ಸಾಧನೆ ಬಹಳ ಇದೆ. ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ವಿರೋಧಿಗಳು ಕೂಡ ಒಪ್ಕೊಂಡಿದ್ದಾರೆ. ಬಹಿರಂಗ ಸ್ಟೇಟ್ಮೆಂಟ್ಸನ್ನು ಕೂಡ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇರ್ತೀವಿ ಆಗಾಗ. ಬಟ್ ಇದೊಂದು ವಿಚಾರದಲ್ಲಿ ರೇವಣ್ಣ ಅವರಿಗೆ ಈಗ ಸಂಕಷ್ಟ ಎದುರಿಸಬೇಕಾಗಿರುವಂಥ ಸಂದರ್ಭ. ಎಗೈನ್ ಹೇಳೋದಾದರೆ ಪುತ್ರ ಮಾಡಿದಂಥ ಎಡವಟ್ಟು ತಂದೆಗೆ ಕಂಟಕವನ್ನು ತಂದಿದೆ, ತರ್ತಾ ಇದೆ, ಮುಂದೆನೂ ಕೂಡ ತರುವಂಥ ಎಲ್ಲ ಲಕ್ಷಣಗಳು, ಇದು ಮುಂದುವರಿಯುವಂಥ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ, ಹೌದು, ಈಗ ಅವರ ತಂದೆ HD ದೇವೇಗೌಡರು ಭಾಳ ಏನೋ ಸುಮಾರು 90 ವರ್ಷ ದಾಟಿರುವಂಥ ಕಾರಣಕ್ಕಾಗಿ ಅವ್ರದ್ದೇ ಆದಂಥ ಕೆಲ ಅನಾರೋಗ್ಯದ ಸಮಸ್ಯೆಯಲ್ಲಿದ್ದಾರೆ. ರೇವಣ್ಣ ಅವ್ರು ನೋಡಿದ್ರೆ ಹೋಗಿ ನಿನ್ನೆ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಭಾಳಷ್ಟು ಹೊತ್ತು ಬಾಗಿಲು ಕೂಡ ತೆಗೆದಿಲ್ಲ ಅನ್ನುವಂಥದ್ದೆಲ್ಲ ನಾವು ನಿನ್ನೆ ರಾತ್ರಿ ಒಂದು ಹೈಡ್ರಾಮಾದ ಸಂದರ್ಭದಲ್ಲಿ ನೋಡ್ತಾ ಇದ್ವಿ. ಇದೆಲ್ಲ ಬಹುಶಃ ದೇವೇಗೌಡರಿಗೆ ತಿಳಿದಿದ್ದೇ ಆದಲ್ಲಿ ಭಾಳ ಎಷ್ಟು ಸಂಕಟ ಪಡ್ಬೋದು. ತಮ್ಮ ರಾಜಕೀಯ ಇಳಿ ವಯಸ್ಸಿನಲ್ಲಿ ಈ ರೀತಿಯಾದಂಥದ್ದನ್ನೆಲ್ಲ ನೋಡಬೇಕಾಯ್ತಲ್ಲ ಅನ್ನುವಂಥ ವಿಚಾರವಾಗಿ ಗೊತ್ತಿಲ್ಲ. ಅದು ಹೇಗೆ ಮುಚ್ಚಿಟ್ಟಿದ್ದಾರೋ, ಮತ್ತೊಂದು ಅವ್ರಿಗೆ ತಿಳಿದಿದೆಯೋ ಅಥವಾ ಅವ್ರ ಕಡೆಯಿಂದ ಏನಾದರೂ ಸಲಹೆಗಳು ಬಂದಿದೆಯೋ ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ಅದು ಅಸ್ಪಷ್ಟ. ಆದರೆ ಅಲ್ಲೇ ಹೋಗಿ ಇವರು ಇದ್ದಂಥದ್ದು ಕೂಡ ನಿನ್ನೆ ದೇವೇಗೌಡರ ಮನೆಗೆ ಹೋಗಿ SIT ಅಧಿಕಾರಿಗಳು ರೇವಣ್ಣ ಅವರನ್ನು ಹೊರತರುವಂಥ ಒಂದು ಸನ್ನಿವೇಶಕ್ಕೂ ಕೂಡ ದೂಡೋದಕ್ಕೆ ಕಾರಣ ಆಯಿತು. ಬೇರೆ ಬೇರೆ ಥರನ ಅಂತ ನಾಟಕೀಯ ತಿರುವುಗಳನ್ನು ಈ ಪ್ರಕರಣ ಪಡಿತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಯಾರ್ಯಾರಿಗೆ ಉರುಳಾಗುತ್ತೋ ಮತ್ತೊಂದು ಅದು ಕೂಡ ಇನ್ನೂ ಗಮನಿಸಬೇಕಾಗಿರುವಂಥ ಸಂಗತಿ. ಬಟ್ ಮೀನ್ ವೈಲ್ ಒಂದು ಸಂಗತಿ ಅಂತ ಅಂದರೆ ಈ ವಿಡಿಯೋ ಮಾಡಿಕೊಂಡು ಅಕಸ್ಮಾತ್ ಇದು ನಿಜವೇ ಆಗಿದ್ದಲ್ಲಿ ಒಂದು ರೀತಿ ವಿಕೃತ ರೀತಿಯಲ್ಲಿ ಪ್ರದರ್ಶಿಸಿದಾರಲ್ಲ ಅಥವಾ ವಿಕೃತ ರೀತಿಯಾಗಿ ವರ್ತಿಸಿದಾರಲ್ಲ ಪ್ರಜ್ವಲ್ ರೇವಣ್ಣ, ಅಕಸ್ಮಾತ್ ಈ ವಿಡಿಯೋಸ್ ಅಸಲಿ ಆಗಿದ್ದಿದ್ರೆ ಆ ವಿಡಿಯೋಗಳನ್ನು ಹೊರಬಿಟ್ಟು ಇಷ್ಟೆಲ್ಲ ಮಹಿಳೆಯರು ಅಥವಾ ಯುವತಿಯರು ಅವ್ರ ಕುಟುಂಬಕ್ಕೆ ಭಾಳ ನೋವು ತಂದಿಟ್ಟಿದ್ದಾರಲ್ಲ, ಭಾಳ ಸಮಸ್ಯೆ ಅಂಥವ್ರ ವಿರುದ್ಧವಾಗಿಯೂ ಕೂಡ ಕ್ರಮ ಆಗಬೇಕು ಅನ್ನೋಂಥದ್ದು ಒತ್ತಾಯ ತೀರಾ ಹೆಚ್ಚಾಗ್ತಾ ಇದೆ. ನಿನ್ನೆ ಕುಮಾರಸ್ವಾಮಿ ಪುತ್ರ ಕೂಡ ಅದನ್ನು ಹೇಳಿದ್ರು. ಇದು ಆರಂಭಿಕ ಹಂತದಿಂದನೂ ಕೂಡ TV9 ಕೂಡ ಈ ವಿಚಾರವಾಗಿ ಭಾಳ ಸಂದರ್ಭದಲ್ಲಿ ವಿಡಿಯೋ ಹರಿಬಿಟ್ಟವ್ರು ಯಾರು ಅದು ಕೂಡ ಈ ಕುಲ್ಲ ಆಗಿ ಅವರ ಮುಖವನ್ನು ಕೂಡ ಬ್ಲರ್ ಮಾಡದಿತ್ತೆ, ಮುಂದೆ ಅವರಿಗೆ ಅವ್ರ ಕುಟುಂಬಕ್ಕೆ ಯಾವ ರೀತಿ ಆಘಾತ ತಂದಿಡ್ಬೋದು ಅನ್ನೋಂಥದ್ದೊಂದು ಸಣ್ಣ ಯೋಚನೆನೂ ಕೂಡ ಮಾಡದಿತ್ತು ತಂದಿಟ್ಟವರಿದ್ದೆಲ್ಲ ಅವ್ರ ವಿರುದ್ಧಾಗಿನೂ ಕೂಡ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ ಕೂಡ ಅಷ್ಟೇ ಮಟ್ಟಿಗಿದೆ. ಬಟ್ ಈ ವಿಚಾರವಾಗಿ SIT ಹೇಗೆ ಸಮಗ್ರವಾಗಿ ತನಿಖೆ ನಡೆಸುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ ಇಲ್ಲಿ. ಆಮೇಲೆ ರಾಜ್ಯದಲ್ಲಿ ಅದರಲ್ಲೂ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಹತ್ತತ್ರ ಒಂದು 15-16 ವರ್ಷಗಳಿಂದ ಈಚೆಗೆ ರಾಜಕಾರಣಿಗಳು ಹೀಗೆ ಜೈಲಿಗೆ ಹೋಗೋದು, ಕೋರ್ಟ್ನಲ್ಲಿ ಕಟಕಟೆ ಮೇಲೆ ನಿಲ್ಲಬೇಕಾದಂಥ ಸನ್ನಿವೇಶ ಇದೇನು ತೀರಾ ಅಪರೂಪ ಅನ್ನುವಂಥದ್ದಲ್ಲ. ಭಾಳಷ್ಟು ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಬಟ್ ಇಂಥ ಪ್ರಕರಣದಲ್ಲಿ ರೇವಣ್ಣ ಅವರು ಈ ರೀತಿಯಾದಂಥ ಸಮಸ್ಯೆನ ಅನುಭವಿಸಬೇಕಾಯ್ತಲ್ಲ ಅನ್ನುವಂಥದ್ದು ಭಾಳ ದುರಾದೃಷ್ಟಕರ ಸಂಗತಿ. ಯಾಕಂತಂದರೆ ಹಿಂದೆ ಭಾಳ ಸಂದರ್ಭದಲ್ಲಿ ಈ ಕೆಲ ವರ್ಷಗಳ ಹಿಂದೆನೂ ಕೂಡ ಕೆಲವು ವಿಡಿಯೋಗಳು ದೊಡ್ಡ ರಾಜಕಾರಣಿಗೆ ಸಂಬಂಧಪಟ್ಟಂಥದ್ದು ಅಂತೆಲ್ಲ ಹೊರಬಂದು ಅವರು ಮಂತ್ರಿಗಿರಿ ಮತ್ತೊಂದು ಕಳ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಅದೊಂದು ರೀತಿ ಟ್ರ್ಯಾಪ್ ಅನ್ನುವಂಥ ರೀತಿಯಾಗಿ ಆ ನಂತರದಲ್ಲಿ ಗೊತ್ತಾಗಿದ್ದಂಥ ಸಂಗತಿಯಾಗಿತ್ತು. ಅಂತಂದರೆ ಅವ್ರನ್ನ ಬೇಕು ಅಂತಲೇ ಒಂದು ಹುಡುಗಿನ ಮುಂದ್ಬಿಟ್ಟು ಸಿಕ್ಕಾಕ್ಸೋ ಪ್ರಯತ್ನ ಆಯಿತು ಅನ್ನುವಂಥದ್ದು ಅವರು ಇಟ್ಟಂಥ ವಾದ ಒಂದು ರೀತಿ ಪ್ರಾಥಮಿಕವಾಗಿ ಅದೇ ರೀತಿಯಾಗಿ ಕಂಡು ಬರ್ತಾ ಇತ್ತು. ಬಟ್ ಇಲ್ಲಿ ರೇವಣ್ಣ ಅವರ ಪುತ್ರನದ್ದು ಬೇರೆಯೇ ಕತೆ. ಇಲ್ಲಿ ಅಂದರೆ ತಾನೇ ಮಾಡ್ಕೊಂಡಿರುವಂಥದ್ದು ವಿಡಿಯೋ ಅದನ್ನು ಕೂಡ ತನ್ನ ಮೊಬೈಲ್ನಲ್ಲೆಲ್ಲ ಇಟ್ಕೊಂಡು ಅದೇನೋ 1,500 2,000 ಅದು ಎಷ್ಟೇ ಇರ್ಬೋದು ಅದು. ಬಟ್ ಇಂಥದ್ದೆಲ್ಲ ತನ್ನ ಮೊಬೈಲ್ನಲ್ಲೇ ಇಟ್ಕೊಂಡು ತನ್ನ ಖಾಸಗಿ ದೃಶ್ಯಾವಳಿಗಳು ಅದನ್ನು ಹೊರಗೆ ಬಂದು ಅದಾದ ನಂತರದಲ್ಲಿ ಅದು ಬೇರೆ ಬೇರೆ ರೀತಿಯಂಥ ಪುಕಾರೆಲ್ಲ ಪಡೆದು ಅದಾದ ನಂತರದಲ್ಲಿ ತಂದೆ ಹೀಗೆ ಒಳಗೆ ಹೋಗಬೇಕಾದಂಥ ಸನ್ನಿವೇಶ ಬಂತಲ್ಲ, ಇದು ಭಾಳ ದುರದೃಷ್ಟಕರ ಸಂಗತಿ. ಯಾಕಂದರೆ ಸುದೀರ್ಘವಾದಂಥ ರಾಜಕೀಯ ಪಯಣ ರೇವಣ್ಣ ಅವ್ರದ್ದಾಗಿರ್ಬೋದು ಅಥವಾ ಅವ್ರ ಕುಟುಂಬದಾಗಿರ್ಬೋದು, ಅಂದರೆ HD ದೇವೇಗೌಡರದ್ದಾಗಿರ್ಬೋದು. ಬಟ್ ಭ್ರಷ್ಟಾಚಾರ ಮತ್ತೊಂದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಗೆ ಆಗಾಗ ಕೆಲವೊಂದು ಆರೋಪಗಳು ಕೇಳಿ ಬಂದಂಥ ಸಂದರ್ಭದಲ್ಲೂ ಕೂಡ ಅವ್ರು ತನಿಖೆಯನ್ನು ಎದುರಿಸಿದ್ದಾರೆ. ಅದರಿಂದ ಹೊರಗೆ ಬಂದಿದ್ದಾರೆ. ಇನ್ನು ಕೆಲ ತನಿಖೆಗಳನ್ನು ಭಾಳ ಧೈರ್ಯವಾಗಿ ಎದುರಿಸ್ತಾ ಇರುವಂಥ ಸಂದರ್ಭ. ಬಟ್ ಅಷ್ಟೆಲ್ಲ ರಾಜಕೀಯವಾದಂಥ ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿರುವಂಥ ಆ ಕುಟುಂಬಕ್ಕೆ
ಒಳ್ಳೆ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿಟ್ಟಂಥ ಈ ಥರನಾದಂಥದ್ದೊಂದು ಸಂಗತಿ ಅವ್ರ ಮೇಲೆ ಕೇಳಿಬರ್ತಿರುವಂಥದ್ದು ಆರೋಪ, ಅದರಿಂದಾಗಿ ಒಂದು ಕಪ್ಚುಕೆ ಬಂದುಬಿಡ್ತಲ್ಲ ಅಂತ ಸಹಜವಾದಂಥ ನೋವು ಆ ಕುಟುಂಬಕ್ಕೂ ಇದೆ, ಆ ಕುಟುಂಬದ ಭಾಳ ದೊಡ್ಡ ಅಭಿಮಾನಿ ಬಳಗಕ್ಕೂ ಇದೆ. ಜೊತೆಗೆ ಆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗಿನ ಪಕ್ಷಕ್ಕೆ ಸಂಬಂಧಪಟ್ಟಾಗಿನ ಸಹಸ್ರಾರು ಕಾರ್ಯಕರ್ತರಿಗೂ ಕೂಡ ಈಗ ಅದೇ ಬೇಸರ. ಎಂತೆಂಥದೋ ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದ್ವಿ, ಏನೇನೋ ಸಮಸ್ಯೆಗಳು ಪ್ರಾದೇಶಿಕ ಪಕ್ಷವನ್ನು ನಿಭಾಯಿಸುವಂಥ ಸಂದರ್ಭದಲ್ಲೆಲ್ಲ ನಾವು ಎದುರಿಸ್ಕೊಂಡು ಬಂದಿದ್ವಿ, ಅಂಥದ್ದೆಲ್ಲ ಎದುರಿಸಿ ಈಗ ಈ ವಿಚಾರದಲ್ಲಿ ಹಿಂಗೆ ಸಿಕ್ಕಾಕೊಳ್ಳಂಗೆ ಆಗ್ಬಿಡ್ತಲ್ಲ ಅನ್ನುವಂಥದ್ದು ಭಾಳ ಬೇಸರ ಇದೆ. ಹಾಗಾಗಿ ಇವತ್ತು ಅವರ ನಿವಾಸದ ಬಳಿ ಬರ್ತಾ ಇರುವಂಥ ಹಲವು ಮಂದಿ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ವಿ. ರೇವಣ್ಣ ಅವರು ಇಂಥದ್ದು ಯಾವುದೂ ತರಲೆ ಮಾಡ್ಕೊಂಡವರಲ್ಲ, ಬಟ್ ಮಗ ಮಾಡಿಟ್ಟಂಥ ಎಡವಟ್ಟು ತಂದೆಗೆ ಈ ರೀತಿಯಾಗಿ ಕಂಟಕ ಆಗ್ಬಿಡ್ತಲ್ಲ ಅನ್ನುವಂಥದ್ದು ಒಂದು ಬೇಸರ ಭಾಳಷ್ಟು ಸಹಸ್ರಾರು ಮಂದಿಗೆ ಆ ಭಾಗದಲ್ಲಿ ಕಾಡ್ತಾ ಇರುವಂಥದ್ದು ರೇವಣ್ಣ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಲ್ಲ, ಜಡ್ಜ್ ನಿವಾಸದಲ್ಲಿ ರೇವಣ್ಣ ಅವರನ್ನು ಹಾಜರುಪಡಿಸಿದ್ದಾರೆ. ವಕೀಲರುಗಳು ಕೂಡ ವಾದ ಪ್ರತಿವಾದವನ್ನು ಹೂಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಹಜವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಅವರಿಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಸುಮ್ಮನೆ ಅವರನ್ನು ಸಿಕ್ಕಾಕ್ಸುವ ಪ್ರಯತ್ನ ನಡೀತಾ ಇದೆ. ಅವರೇನು ದೇಶ ಬಿಟ್ಟು ಓಡೋಗುವಂಥ ನಿಟ್ಟಿನಲ್ಲೂ ಕೂಡ ಯೋಚಿಸಿದಂಥವ್ರಲ್ಲ. ಮಗ ಹೋಗಿರ್ಬೋದು, ಬಟ್ ಬರ್ತಾರೆ. ರೇವಣ್ಣ ಅವರು ಆ ರೀತಿಯಾಗಿ ಏನಾದ್ರು ಓಡ್ ಹೋಗೋರ ಈ ರೀತಿಯಾದಂಥ ಕೆಲ ವಾದವನ್ನು ಸಹಜವಾಗಿ ಅವರು ವಕೀಲರುಗಳು ಇಡ್ತಾರೆ. ಯಾಕಂದರೆ ಮೊನ್ನೆಯಿಂದನೂ ಕೂಡ ಅದೇ ವಿಚಾರ ಮೇಲಿನ ಮೇಲೆ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ತನಿಖೆ ಎಲ್ಲ ರೀತಿಯಾದ ಸಹಕಾರವನ್ನು ಕೊಡ್ತಾರೆ. ಹೀಗಾಗಿ ಅವರನ್ನು ವಶಕ್ಕೆ ಪಡಿಬೇಕಾದಂಥದ್ದು ಅನಿವಾರ್ಯತೆ ಅಥವಾ ನ್ಯಾಯಾಂಗ ಬಂಧನಕ್ಕೋ ಅಥವಾ SIT ಕಸ್ಟಡಿ ಕೊಡಬೇಕಾದಂಥ ಅನಿವಾರ್ಯತೆ ಇಲ್ಲ ಮತ್ತೊಂದು ಅನ್ನುವಂಥ ವಿಚಾರಗಳನ್ನು ಸಹಜವಾಗಿ ಅವರು ವಕೀಲರುಗಳು ವಾದ ಹೂಡುವಂಥ ಸಂದರ್ಭದಲ್ಲಿ ಇಡ್ತಾರೆ. ಬಟ್ ಈ ಪ್ರಕರಣ ಭಾಳ ಸೂಕ್ಷ್ಮವಾದಂಥ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಗೆ 10 ಮಂದಿ ಸಂತ್ರಸ್ತರಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಪುಕಾರ್ಗಳು ಕೇಳಿಬರ್ತಾ ಇರುವಂಥದ್ದು ಸಂದರ್ಭ. ಅದರ ಸತ್ಯಾಸತ್ಯತೆಯನ್ನು ನಾವು ತಿಳಿಬೇಕಿದೆ. ಆಮೇಲೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರ್ಬೋದಾ ಅಂತ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದನ್ನು ಸಹಜವಾಗಿ ಈ ಸಂದರ್ಭದಲ್ಲಿ ವಾದ ಹೂಡುವಂಥ ಸಂದರ್ಭದಲ್ಲಿ ವಕೀಲರುಗಳು ಮೆನ್ಷನ್ ಮಾಡೋರು ಇರ್ತಾರೆ. ಅದೇ ವಿಚಾರವನ್ನು ನಾವು ಮೇಲಿನ ಮೇಲೆ ಪ್ರಸ್ತಾಪ ಆಗ್ತಾ ಇರೋದನ್ನು ಕೂಡ ಅಗೈನ್ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ರೇವಣ್ಣ ಅವರನ್ನು ವಶಕ್ಕೆ ಪಡಬೇಕಾದಂಥದ್ದು ಅನಿವಾರ್ಯತೆ ಏನಿದೆ ಅನ್ನುವಂಥದ್ದನ್ನು SIT ಪರವಾದಂಥ ವಕೀಲರು ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ವಾದ ಹೂಡೋರಿದ್ದಾರೆ. ಯಾರು ವಾದಕ್ಕೆ ಏನು ಮನ್ನಣೆ ಸಿಗುತ್ತೆ ಅನ್ನೋದನ್ನು ನೋಡಬೇಕಿದೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗೋದಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.